ಮಳೆ ಬರ್ತಾ ಇದೆ. ಮಳೆಯ ಅಬ್ಬರದ ನಡುವೆ ಮಕ್ಕಳು ಶಾಲೆಗೆ ಹೋಗಲೇಬೇಕು ಜೀವ ಭಯದಲ್ಲೇ. ಯಾಕಂದ್ರೆ ಕೆಸರುಗದ್ದೆ ಅಂತ ಆದ ರಸ್ತೆಯ ಮೇಲೇನೆ ಮಕ್ಕಳು ಓಡಾಡಬೇಕು. ಇಲ್ಲೊಂದು ಶಾಲೆ ಇದೆ ಈ ಊರಿನಲ್ಲಿ, ಚಿಕ್ಕ ಯಲವಳ್ಳಿ ಅಂತ. ಆ ಗ್ರಾಮದಲ್ಲಿ ಇರೋದು 5ನೇ ತರಗತಿಯವರೆಗೆ ಮಾತ್ರ. 6ನೇ ತರಗತಿ ಮೇಲೆ ಮಕ್ಕಳು ಹೋಗಬೇಕು, ಓದಬೇಕು ಅಂತಂದ್ರೆ ಪಕ್ಕದೂರ್ಗೆ ಹೋಗ್ಬೇಕು. ಒಂದು ಸೇತುವೆ ಇದೆ, ಆ ಸೇತುವೆಯಲ್ಲಿ ಹೋಗಬೇಕು ಅಂತಂದ್ರೆ ಈ ಮಳೆನಲ್ಲಿ ಹೆಂಗ್ ಸಾಧ್ಯ? ಚಿಕ್ಕ ಸೇತುವೆ ನಿರ್ಮಾಣ ಮಾಡದೆ ಮೃತ್ಯುಕುಪ್ಪಕ್ಕೆ ತಳ್ಳಿದೆ ಸರ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಚಿಕ್ಕಯಲವಳ್ಳಿಯಲ್ಲಿ ಮಕ್ಕಳು ಗೋಳಾಟ. ಗ್ರಾಮದ ಶಾಲೆಗೆ ಹೋಗಬೇಕು ಅಂತಂದ್ರೆ ಮಕ್ಕಳು ಪರದಾಡಬೇಕು. 2 ಗ್ರಾಮಗಳ ಮಧ್ಯೆ ಇರುವ ಹಳ್ಳಕ್ಕೆ ಸೇತುವೆನೇ ಇಲ್ಲ. ಸೇತುವೆ ನಿರ್ಮಾಣಕ್ಕೆ ಪದೇ ಪದೇ ಮನವಿ ಮಾಡಿದ್ರು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಈ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ಈ ಕೆಸರುಗದ್ದೆ ರಸ್ತೆನಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಶಾಲೆಯಿಂದ ಮನೆಗೆ ಹೋಗಬೇಕು. ಶಾಲೆಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮು, ಮಕ್ಕಳ ಬಟ್ಟೆ ಬರೆ ವ್ಯವಸ್ಥೆ ಏನಾಗಬೇಡ. ಒಂದು ಸಣ್ಣ ಸೇತುವೆ ವ್ಯವಸ್ಥೆ ಇಲ್ಲ. ಆಯ್ತು, ಇನ್ನೊಂದು ಸ್ವಲ್ಪ ಮಳೆ ಬಂತು ಅಂತಂದ್ರೆ ಆ ಹಳ್ಳ ತುಂಬಿಡುತ್ತೆ. ಆವಾಗ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ. ಮನೇಲೆ 5ನೇ ಕ್ಲಾಸ್ ಮೇಲೆ ಓದೋದೇ ಬೇಡ ಅಂತಿದೆ ಸರ್ಕಾರ. ಯಾಕಂದ್ರೆ ಸೇತುವೆ ನಿರ್ಮಾಣ ಮಾಡ್ಕೊಡಿ ಅಂತಂದ್ರೆ ಆಗ್ತಿಲ್ಲ ಅಧಿಕಾರಿಗಳಿಗೆ. ಮಕ್ಕಳು ಹಿಂಗೆ ಪರದಾಡಬೇಕು, ಹಿಂಗೆ ಹೋಗ್ಬೇಕು ಶಾಲೆಗೆ. ಮಕ್ಕಳು ಮೈ ಕೈ ಕೆಸರಾಗೇನೆ ಶಾಲೆಗೆ ಹೋಗ್ಬೇಕು. ಯಾಕಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ತಿಳಿದಿದಾರಲ್ಲ. ಉದಯ್ ಮಾತಾಡ್ತಾರೆ ಈ ಬಗ್ಗೆ. ಉದಯ್, ಮಕ್ಕಳು ಪಾಪ ಈ ಕೆಸರುಗದ್ದೆನೆಲ್ಲ ಹೋಗ್ಬೇಕು ಶಾಲೆಗೆ. ನಾವು ಎಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವಾ? ಈ ಊರು, ಈ ಗ್ರಾಮ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುತ್ತಾ? ಪ್ರಾಡಕ್ಟ್ ಏನಂತಂದ್ರೆ ಇದು ಇವತ್ತು ಮತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಸಾಕಷ್ಟು ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇರುವಂತದ್ದು. ಏನೋ ಒಂದು ಶಾಲೆ ಮತ್ತು ಗ್ರಾಮ ಅಂದ ತಕ್ಷಣ ಅಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನ ನೀಡಬೇಕಾದದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ರೆ ಈ ಒಂದು ಗ್ರಾಮವನ್ನ ನೋಡಿದ್ರೆ, ಇಲ್ಲಿನ ಶಾಲೆಯ ರಸ್ತೆಯನ್ನು ನೋಡಿದ್ರೆ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಏನು ಚಿಕ್ಕ ಯಲವಳ್ಳಿ ಗ್ರಾಮ ಇದೆ, ಈ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಮಾತ್ರ ಪಾಠವನ್ನ ಮಾಡ್ಲಾಗತ್ತೆ. ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಆ ಶಾಲೆಗೆ ಹೋಗ್ತಾರೆ. ಆ ಒಂದು ದೃಶ್ಯಾವಳಿಯಲ್ಲಿ ತಾವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಒಂದು ಕೆಸರು ಗದ್ದೆ ಅಂತಾಗಿರ್ತಕ್ಕಂಥ ರಸ್ತೆಯಲ್ಲಿ ಒಬ್ಬರಿಗೆ ಒಬ್ರು ಕೈಯನ್ನ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು. ಮತ್ತು ಅಲ್ಲಿ ಏನು ಪ್ರಮುಖವಾಗಿ ಸೇತುವೆ ಇರಬೇಕು. ಏನು ಸ್ವಲ್ಪ ಮಳೆ ಜಾಸ್ತಿ ಆಗಿದ್ರು ಕೂಡ ಆ ರಸ್ತೆಯ ಎತ್ತರಕ್ಕೆ ನೀರು ಬರುತ್ತೆ. ಒಂದು ವೇಳೆ ಮಕ್ಕಳನ್ನ ಕೊಚ್ಚಿಕೊಂಡು ಹೋಗಿದ್ರೆ ಜವಾಬ್ದಾರಿ ಯಾರು ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವಿಸುವಂತದ್ದು. ಯಾಕಂದ್ರೆ ನಿನ್ನೆ ಒಂದು ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತದ್ದು ಕಣ್ಣು ಮುಂದೆ, ಅಂದ್ರೆ ಮನೆಯ ಎದುರುಗಡೆ ಆಟ ಆಡ್ತಾ ಇರ್ತಕ್ಕಂತ 2 ವರ್ಷದ ಮಗು ಆಟ ಆಡ್ತಾ ಇರುವ ಸಂದರ್ಭದಲ್ಲಿ ಕಾಲುವೆಯಲ್ಲಿ ಬಿದ್ದು ಕೊಚ್ಕೊಂಡು ಹೋಗಿದೆ. ಆದ್ರೆ ಪಾಲಕರ ಕಣ್ಣಿಂದ ದೂರ ಇರ್ತಕ್ಕಂತ ಮಕ್ಕಳು ಇಂತಹ ಒಂದು ದುಸ್ಥಿತಿಯಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಆ ಹಳ್ಳ ಏನಾದ್ರು ತುಂಬಿಕೊಂಡಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅನ್ನೋದನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ತಕ್ಷಣ ಆಗಿರ್ತಕ್ಕಂಥ ಸಮಸ್ಯೆಗೆ ಒಂದು ಪರಿಹಾರವನ್ನ ಒದಗಿಸುವ ಕೆಲಸ ಆಗ್ಬೇಕಾಗಿದೆ. ಪ್ರಣವ್, ಈ ಮಾಹಿತಿಗೆ